ಸಂಜೆ ಟೀ ಟೈಮಿಗಿಂತ ಮೊದಲು 10 ನಿಮಿಷದಲ್ಲಿ ಅಡುಗೆ ಮನೆ ಕ್ಲೀನ್ ಮಾಡೋ ಜುಗಾಡ್ ಪ್ಲಸ್ ಒಂದು ಫೋನ್ ಟ್ರಿಕ್. ಏನಪ್ಪ ಇದು ಏನು ಅಂತ ನಾವು ಯೋಚನೆ ಮಾಡ್ತಾ ಇರ್ತೀರಿ. ಸೊ ಒಂದೊಂದು ಟೈಮ್ ಅಡುಗೆ ಮನೆ ಒಳಗಡೆ ಹೋಗ್ಬಿಟ್ರೆ ಅಂತೂ ತಲೆ ತಿಕ್ಲೆ ಹಿಡ್ದಂಗೆ ಹೋಗುತ್ತೆ. ಯಾಕಂದರೆ ನಾವು ಎಷ್ಟೇ ಕ್ಲೀನ್ ಮಾಡಿಟ್ಟು ಹೋಗಿದ್ರೆ ಕೂಡ, ಏನೆಲ್ಲ ಮಾಡಿ ಇಟ್ಟಿದ್ರೆ ಕೂಡ ಅದು ಒಂದು ಸತಿಗೆ ನಮಗೆ ಸಾಕು ಅನಿಸ್ಬಿಡುತ್ತೆ. ಅಡುಗೆ ಮನೆಪ್ಪ ಎಷ್ಟು ಮಾಡಿದ್ರು ಇಷ್ಟೇ ಅಂತ ಅನಿಸ್ಬಿಡುತ್ತೆ. ಸೊ ಇದು ಬಂದು ನಾನು ಬೆಳಗ್ಗೆನೇ ರೊಟೀನು. ಬೆಳಗ್ಗೆ ಎದ್ದಿದ ತಕ್ಷಣ ಕಿಚನ್ಗೆ ಹೋಗಿದ ತಕ್ಷಣ ನನಗೆ ಒಂಥರ ಹಿಂಸೆ ಅನಿಸ್ಬಿಡ್ತು ಇವತ್ತು. ಸೊ ಸ್ವಲ್ಪ ವಿಮ್ ಜೆಲ್ ಎತ್ಕೊಂಡು ಅದು ಸೋಪು ನಾರು ಎತ್ಕೊಂಡು ನೀಟಾಗೆಲ್ಲ ಸೋಪ್ ಹಾಕಿ ಕ್ಲೀನ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದೆ. 1 ಅವರ್ ಕರೆಕ್ಟಾಗಿ 5:30ಗೆ ಸ್ಟಾರ್ಟ್ ಮಾಡಿದ್ದೆ. 6:30ವರೆಗೂ ಫುಲ್ ಅದೇ ಕೆಲಸದಲ್ಲೇ ನಿಂತಿದ್ದೀನಿ. ಸೊ ಇದ್ರ ಜೊತೆಗೆ ನಾನು ಏನೇನೆಲ್ಲ ಯೂಸ್ ಮಾಡಬೇಕು ಅನ್ನೋದನ್ನ ಹೇಳ್ತೀನಿ. ಬಟ್ ನಾನು ಅದನ್ನೆಲ್ಲ ಯೂಸ್ ಮಾಡಿದ್ದೀನಿ. ಈಗ ನಿಮಗೆ ನಾನು ಬರೀ ಬಾಯಿ ಮಾತಲ್ಲಿ ಹೇಳ್ತಾ ಇರ್ತೀನಿ. ಹಾಗೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹಾಕಿರೋ ವೀಡಿಯೋಸ್ನ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ. ಯಾರೆಲ್ಲ ಇನ್ನೂ ಚಾನಲಲ್ಲಿ ಮೆಂಬರ್ಶಿಪ್ ತೊಗೊಂಡಿಲ್ಲ, ಹಾಗೆಯೇ ಹೈಟ್ ಕೊಟ್ಟಿಲ್ಲ ಅಂದರೆ ದಯವಿಟ್ಟು ಕೊಟ್ಟು ಸಪೋರ್ಟ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ನಿಮಗೆ ಯಾವ ರೀತಿ ಕಮೆಂಟ್ ಬೇಕು, ಯಾವ ರೀತಿ ನಿಮಗೆ ಟಾಪಿಕ್ ಬೇಕು ಅನ್ನೋದನ್ನ ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಬೋದು. ಕೊಳಕು ಪಾತ್ರೆಗಳಿರುತ್ತೆ. ನಾವು ಮಧ್ಯಾಹ್ನ ಊಟ ಮಾಡಿ ಅಡುಗೆ ಮಾಡಿರೋದನ್ನೆಲ್ಲದನ್ನೂ ಹಂಗಂಗೆ ಇಟ್ಬಿಟ್ಟಿರ್ತೀವಿ. ನಾವು ಒಂಥರ ಅಡುಗೆ ಮನೆಗೆ ಹೋಗ್ಬೇಕಂದ್ರೆ ಯುದ್ಧದ ಮೈದಾನ ಆಗೋಗ್ಬಿಡುತ್ತೆ ನಮಗೆ. ಸೊ ಬಟ್ಟೆ ಆಗಿರ್ಬೋದು, ಪಾತ್ರೆ ಆಗಿರ್ಬೋದು, ನೋಡ್ತಾ ಇದ್ದರೆ ಫಸ್ಟ್ ಅದು ಕ್ಲೀನ್ ಮಾಡಬೇಕು. ಎಷ್ಟು ಕ್ಲೀನ್ ಮಾಡಿದ್ರೂ ಕೂಡ ಒಂದೊಂದು ಟೈಮು ಕ್ಲೀನೇ ಆಗಿರೋದಿಲ್ಲ. ನಾನೇನು ಹೇಳ್ತೀನಿ ಅಂದರೆ ಪಾತ್ರೆಗೂ ಬಟ್ಟೆಗೂ ಮಾನ ಮರ್ಯಾದೆ ಇಲ್ಲ ಅಂತಲೇ ಹೇಳ್ತೀನಿ. ಯಾಕಂದರೆ ಎಷ್ಟು ಉಜ್ಜಿದ್ರು, ಎಷ್ಟು ಕ್ಲೀನ್ ಮಾಡಿದ್ರು, ಎಷ್ಟು ಬಟ್ಟೆ ಹೋಗಿದ್ರೂ ಮತ್ತೆ ನೆಕ್ಸ್ಟ್ ಟೈಮ್ಗೆ ಅಷ್ಟೇ ಪಾತ್ರೆ ಇರುತ್ತೆ, ಅಷ್ಟೇ ಬಟ್ಟೆ ಇರುತ್ತೆ. ಸೊ ಅವೆರಡಕ್ಕೂ ಮಾನ ಮರ್ಯಾದಿಲ್ಲ ಅಂತಲೇ ಹೇಳ್ತೀನಿ ನಾನು. ಸೊ ಪ್ರತಿ ಟೈಮಲ್ಲೂ ನಾನು ಏನು ಕೆಲಸ ಮಾಡ್ತಾಯಿದ್ದೀನಿ ಅಂದರೆ ಪಾತ್ರೆ ಉಜ್ಜಿ ಬಟ್ಟೆ ಒಗಿತಾ ಇದ್ದೀನಿ ಅಂದಾಗ ಎಷ್ಟು ಮಾಡಿದ್ರೂ ಅಷ್ಟೇ ಅದಕ್ಕೆ ಮಾನ ಮರ್ಯಾದಿಲ್ಲ, ಬೀಳ್ತಾ ಇರ್ತವೆ ಅಂತಲೇ ಹೇಳಿರ್ತೀನಿ. ಸೊ ಎಷ್ಟು ಕ್ಲೀನ್ ಮಾಡಲಿ, ಮನೆಯೂ ಅಷ್ಟೇ, ನಾವು ಎಷ್ಟು ಕ್ಲೀನ್ ಮಾಡಿಕೊಂಡ್ರೂ ಕೂಡ ಅಷ್ಟೂ ಅಲ್ಲಿದ್ದೇ ಇರುತ್ತೆ. ಸೊ ಫೋನ್ ಟ್ರಿಕ್ ಏನಪ್ಪ ಅಂದರೆ ಗೂಗಲಲ್ಲಿ 10 ನಿಮಿಷ ಟೈಮರ್ ಇಟ್ಕೊಳ್ಳೋದು. ನಾವಿಷ್ಟು ಫಾಸ್ಟಾಗಿ ಕೆಲಸ ಮಾಡಬೇಕು ಅಂತ ಹೇಳ್ಬಿಟ್ಟು ಟೈಮರ್ ಇಟ್ಕೊಂಡು ಫಾಸ್ಟಾಗಿ ಕೆಲಸ ಮಾಡೋದಕ್ಕೆ ಟ್ರೈ ಮಾಡೋದು. ಅದು ಫೋನ್ ಟ್ರಿಕ್ ಬಂದು. ಎರಡನೇದು, ನಾವು ಸಿಂಕ್ ಪಾತ್ರೆಗೆ ಸೋಪ್ ಹಾಕಿ ನೆನೆಸಿರ್ತೀವಲ್ಲ, ಸೊ ಅದು ಗ್ಯಾಸಲ್ಲಿ ಬಿಸಿ ನೀರು ಇಟ್ಬಿಟ್ಟು ನಿಂಬೆಹಣ್ಣು ಹಾಕಿ ಒರೆಸಿದ್ರೆ ಎಣ್ಣೆ ಕಲೆ ಹೋಗುತ್ತೆ. ಆಮೇಲೆ ಒದ್ದೆ ಬಟ್ಟೆಯಿಂದ ಒಂದು ಸಲ ಒರೆಸಿ ಒಟ್ಟಿಗೆ ಇದನ್ನೆಲ್ಲ ವಾಯ್ಸೆಲ್ಲ ಕ್ಲೀನ್ ಮಾಡಿ ಟೈಮ್ ಸೇವ್ ಮಾಡ್ಕೊಳ್ಳೋದು. ನಾವೇನು ಮಾಡ್ತೀವಿ ಅಂದರೆ, ಸೊ ಇವಾಗ ನಾನು ವಿಮ್ ಜೆಲ್ ಹಾಕಿ ಉಜ್ಜಬೇಕಾದ್ರೆ ವಿಪರೀತ 2ರಿಂದ 3 ಸತಿ ಮಾಡ್ತಾನೇ ಇದ್ದೀನಿ. ಬಟ್ ಅದು ಹಂಗೆ ಇದೆ. ಸೊ ನಿಂಬೆಹಣ್ಣು ಹಾಕಿ ಬಿಸಿ ನೀರು ಇದು ಮಾಡಿದ್ರೆ ಸ್ವಲ್ಪ ಎಣ್ಣೆ ಜಿಡ್ಡೆಲ್ಲ ಆರಾಮಾಗಿ ಇದು ಮಾಡ್ಕೋಬೋದು. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ನಾವು ಇಷ್ಟು ಕ್ಲೀನ್ ಮಾಡಿದ್ರೂ ಕೂಡ ಅಲ್ಲಲ್ಲಿ ಎಣ್ಣೆ ಜಿಟ್ಟು ಕರೆಗಳಾಗಿರ್ಬೋದು, ಆಮೇಲೆ ಪಾತ್ರೆ ಇದು ಒಗ್ಗರಣೆದು ಇದಾಗಿರ್ಬೋದು, ಎಲ್ಲ ಕಡೆಯೂ ಇರುತ್ತೆ. ಗ್ಯಾಸ್ ಕೂಡ ಅಷ್ಟೇ, ಹಾಲು ಉಕ್ಕೋಗಿರುತ್ತೆ, ಟೀ ಪಾತ್ರೆಗಳಲ್ಲಿ ಉಕ್ಕೋಗ್ಬಿಟ್ಟಿರುತ್ತೆ, ಹಾಗೆ ಹೈ ಇಟ್ಟಿರ್ತೀವಿ ಸೀದೋಗ್ಬಿಟ್ಟಿರುತ್ತೆ. ಇಲ್ಲ ಒಗ್ಗರಣೆ ಹಾಕಬೇಕಾದ್ರೆ ಸಾಂಬಾರ್ದೆಲ್ಲ ಎಗರಿರುತ್ತೆ. ಇದನ್ನೆಲ್ಲ ಎಷ್ಟು ಕ್ಲೀನ್ ಮಾಡಿದ್ರೂ ಅಷ್ಟೇ. ಸೊ ಈ ಥರ ಬಿಸಿ ನೀರಿಗೆ ನಿಂಬೆಹಣ್ಣು ಸ್ವಲ್ಪ ಹಾಕ್ಬಿಟ್ಟು ಸ್ವಲ್ಪ ಸೋಪ್ ಪುಡಿನೋ ಇಲ್ಲ ಒಂಚೂರು ಇದು ಹಾಕಿ ಕ್ಲೀನ್ ಮಾಡಿದ್ರೆ ನೀಟಾಗಿ ಕ್ಲೀನ್ ಮಾಡ್ಕೋಬೋದು ಅಡುಗೆ ಮನೇನ. ಈ ಟ್ರಿಕ್ಕನ್ನ ವಾರಕ್ಕೆ 1 ಸತಿ ಅಥವಾ 2 ಸತಿ ನಾವು ಕ್ಲೀನ್ ಮಾಡ್ಕೋಬೋದು. ನಾನು ಬಂದು ವಾರದಲ್ಲಿ 1 ದಿನ 2 ದಿನ ಅಂತೂ ಪಕ್ಕ ಕ್ಲೀನ್ ಮಾಡ್ಕೋತೀನಿ ಸೋಪ್ ಹಾಕಿ. ಸಿಂಕ್ ಡೈಲಿ ಕ್ಲೀನ್ ಮಾಡ್ತೀನಿ. ಸೊ ಆ್ಯಸ್ ಯೂಶುವಲ್ ನಿಮಗೆ ನನ್ನ ರುಟೀನಲ್ಲಿ ಗೊತ್ತಿರುತ್ತೆ, ನಾನು ಡೈಲಿ ಎಲ್ಲನೂ ಏನು ಅಡುಗೆ ಮನೆ ಕಿಚನ್ ಕ್ಲೀನಿಂಗ್ ಇರೋದು ಅಷ್ಟು ನಂದು ಡೈಲಿನೇ ಇದು ಸಿಂಕ್ ಕ್ಲೀನು ಸೋಪ್ ಗೀಪೆಲ್ಲ ಹಾಕಿ ಉಜ್ಜಿ ಎತ್ತಿಟ್ಟಿರ್ತೀನಿ. ಸೊ ಇದನ್ನೆಲ್ಲ ಮಾಡಿ ಪಾತ್ರೆ ಎಲ್ಲ ಉಜ್ಜಿಬಿಟ್ಟು ನಾನು ಬೇರೆ ಕೆಲಸ ಮಾಡೋಕ್ಕೆ ಹೋಗಿದ್ದು. ಸೊ ಇಷ್ಟಕ್ಕೆ ಮುಗ್ಸೋಕ್ಕಾಗಲಿಲ್ಲ, ಬೇರೆ ವಿಡಿಯೋ ಮಾಡ್ಕೊಳ್ಳೋಣ ಅಂದ್ಕೊಂಡೆ, ಬಟ್ ನನಗಾಗಿರಲಿಲ್ಲ. ಇನ್ನೊಂದೇನಪ್ಪ ಅಂದರೆ ಕೆಳಗಡೆ ಪಾತ್ರೆ ಎಲ್ಲ ಜೋಡಿಸೋ ಜಾಗದಲ್ಲೆಲ್ಲ ನೀಟಾಗಿ ಅಲ್ಲೆಲ್ಲ ನೀಟಾಗಿ ತೆಗೆದು ಅಲ್ಲಿನೂ ಕ್ಲೀನ್ ಮಾಡಿ ಎಲ್ಲ ಮಾಡೋಷ್ಟರೊಳಗಾಗಿ ಟೈಮ್ ಕೂಡ ಆಗಿತ್ತು. ಸೊ ದಯವಿಟ್ಟು ಪೂರ್ತಿ ವಿಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಹಾಗೆ ನಿಮಗೆ ಈ ರೀತಿ ವಿಡಿಯೋಸ್ ಏನಾದರೂ ಬೇಕಾದರೆ ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಬೋದು. ನಿಮ್ಗೆ ಯಾವ ರೀತಿ ವಿಡಿಯೋ ಬೇಕು, ಇಲ್ಲ ಯಾವ ಥರ ಟಾಪಿಕ್ ಮೇಲೆ ನಿಮಗೆ ವಿಡಿಯೋ ಬೇಕು ಅಂತ ನನಗೆ ಕಮೆಂಟ್ ಮಾಡಿದ್ರೆ ನಾನು ಖಂಡಿತವಾಗ್ಲೂ ವಿಡಿಯೋ ಮಾಡಿ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ವೀಡಿಯೋಸಲ್ಲಿ ಏನಾದರೂ ಚೇಂಜಸ್ ಇದ್ದರೆ ತಿಳಿಸ್ಕೊಡಿ, ಅದನ್ನು ಕೂಡ ನಾನು ಚೇಂಜ್ ಮಾಡ್ಕೋತೀನಿ. ಇನ್ನು ಟೀ ಮಾಡ್ಕೊಂಡಿದ್ದೆ.
ಸೊ ಟೀ ಮಾಡಿ ಅಲ್ಲಿ ಇಟ್ಟುಬಿಟ್ಟು ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡೆ. ಇದು ಬಂದು ಈ ನಡುವೆ ಕ್ಲೀನ್ ಮಾಡೋಕ್ಕಾಗಿರಲಿಲ್ಲ. ಸುಮಾರು ಒಂದು ವಾರದ 15 ದಿನ ಆಗ್ತಾಯಿತ್ತು ಹತ್ರ ಧೂಳು ತುಂಬಾ ಇತ್ತು. ಸೊ ಫಸ್ಟ್ ಅದನ್ನೆಲ್ಲ ತೆಗೆದುಬಿಟ್ಟು ಎಲ್ಲ ನೀಟಾಗಿ ಒರೆಸ್ಕೊಂಡೆ. ಇಲ್ಲೇನು ಸೋಪ್ ಹಾಕೋಕ್ಕೆ ಹೋಗಲಿಲ್ಲ, ಜಾಸ್ತಿ ಏನು ಅಲ್ಲೆಲ್ಲ ಸೋಪ್ ಹಾಕೋದಿಲ್ಲ, ಜಸ್ಟ್ ಹಾಗೇ ತೇವದ ಬಟ್ಟೆಯಲ್ಲಿ ನೀಟಾಗಿ ಒರೆಸ್ಕೊಳ್ಳೋದು. ಅದನ್ನೆಲ್ಲ ತೊಳೆದುಬಿಟ್ಟು ಒರೆಸಿ ಎತ್ತಿಡೋಷ್ಟೊಳಗಾಗೇ ಟೈಮ್ ಆಗೋಗ್ಬಿಡುತ್ತೆ. ಇನ್ನೆಲ್ಲ ಪಾತ್ರೆ ಎಲ್ಲ ಜೋಡಿಸಿ ಅದೇನು ಸಣ್ಣ ಪುಟ್ಟ ಕ್ಲೀನಿಂಗ್ ಇದೆ ಅದು ಧೂಳೆಲ್ಲ ಹೊಡ್ಕೊಂಡು, ಜಿರಳೆಗಳು ಓಡಾಡಿರ್ತವೆ, ಇದನ್ನೆಲ್ಲ ಧೂಳು ವಿಪರೀತ ಇರುತ್ತೆ. ರೋಡ್ ಸೈಡ್ ಮನೆ ಆಗಿರೋದ್ರಿಂದ ಧೂಳು ಜಾಸ್ತಿ ಇರೋದ್ರಿಂದ ಎಷ್ಟಾಗುತ್ತೋ ಅಷ್ಟು ಅವಾಗವಾಗ ಕ್ಲೀನ್ ಮಾಡ್ಕೋತಾ ಇರ್ತೀನಿ. ಸೊ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹಾಕಿರೋವಂಥ ವೀಡಿಯೋಸ್ನ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ. ಇನ್ನೂ ನಿಮಗೆ ಯಾವ್ಯಾವ ರೀತಿ ವೀಡಿಯೋಸ್ ಬೇಕು, ಕಿಚನ್ ಕ್ಲೀನಿಂಗ್ ಆಗಿರ್ಬೋದು, ಇಲ್ಲ ಬೇರೆ ಯಾವ ರೀತಿ ನಿಮಗೆ ವೀಡಿಯೋಸ್ ಬೇಕು ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿದ್ರೆ ನಾನು ಖಂಡಿತವಾಗ್ಲೂ ವೀಡಿಯೋಸ್ ಮಾಡಿ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ಪೂರ್ತಿ ವೀಡಿಯೋಸ್ನ ನೋಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಆಲ್. ಬೈ ಬಾಯ್.